ಇವತ್ತು ನಾನು ಅದೆಷ್ಟೋ ಜನ ನಂಬಿಕೆಯಿಂದ ನಡೆದುಕೊಳ್ಳುವಂತಹ ಒಂದು ದರ್ಗಾಕ್ಕೆ ನಿಮ್ಮನ್ನ ಕರ್ಕೊಂಡು ಬಂದಿದ್ದೀನಿ. ಈ ದರ್ಗಾಕ್ಕೆ ನನಗೆ ತುಂಬ ಜನ ಹೋಗಬೇಡ ಅಂದರು, ತುಂಬ ಜನ ಹೋಗು ಅಂದರು. ನಂಬಿಕೆ ಅಪನಂಬಿಕೆಗಳ ನಡುವೆ ನಾನಿವತ್ತು ಬಂದು ನಿಂತಿದ್ದೀನಿ ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ನಾರಾಯಣಪುರ. ರಶೀದ್ ಮುತ್ಯ ಇನ್ಸ್ಟಾಗ್ರಾಮ್ನಲ್ಲಿ ತಮ್ಮದೇ ಆದಂತಹ ಪವಾಡಗಳ ಮುಖಾಂತರ, ತಮ್ಮದೇ ಆದಂತಹ ಮಾತುಗಳ ಮುಖಾಂತರ ತುಂಬಾ ಜನರಿಗೆ ತಲುಪಿರುವಂತಹ ವ್ಯಕ್ತಿ, ತುಂಬಾ ಕಾಂಟ್ರವರ್ಷಿಯಲ್ ಆಗಿ ಟ್ರೋಲ್ ಆದಂತಹ ವ್ಯಕ್ತಿ ಕೂಡ. ಈತ ನಿಜವಾಗ್ಲೂ ಯಾರು? ಈ ರಶೀದ್ ಮುತ್ಯ ಏನು ಮಾಡ್ತಾನೆ? ಗುರುವಾರ ಅಮಾವಾಸ್ಯೆ ಬಂದ್ರೆ ಸಾಕು 200ರಿಂದ 300 ಜನ ಇಲ್ಲಿ ಸೇರ್ಕೊಳ್ತಾರೆ, ತಮ್ಮ ಕಷ್ಟಗಳನ್ನ ಹೇಳ್ಕೊಳ್ತಾರೆ. ಇಲ್ಲಿ ಬಂದು ಹೋದವರೆಲ್ಲ ಹೇಳ್ತಾರೆ ಇಲ್ಲಿ ಮಕ್ಕಳಾಗದೆ ಇದ್ದವ್ರಿಗೆ ಮಕ್ಕಳಾಗುತ್ತೆ ಅಂತ ಹೇಳಿ. ಅಂದ್ರೆ ಸುಮಾರು ಇಷ್ಟು ಅಮಾವಾಸ್ಯೆಗಳನ್ನ ನಡ್ಕೋಬೇಕು, ಅಷ್ಟು ಅಮಾವಾಸ್ಯೆಗಳು ನಡ್ಕೊಳ್ಬೇಕು ಅನ್ನುವಂತಹ ರೀತಿ ರಿವಾಜುಗಳಿದಾವೆ. ಹೌದು, ಇವತ್ತು ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ನಾರಾಯಣಪುರ ಗ್ರಾಮಕ್ಕೆ. ಬನ್ನಿ ಅಲ್ಲೇ ಹೋಗೋಣ, ಆ ರಶೀದ್ ಮುತ್ಯ ಅವರನ್ನೇ ಭೇಟಿಯಾಗೋಣ. ಆತ ಮಾಡೋದೇನು, ಅಲ್ಲಿ ಬಂದಿರುವಂತಹ ಜನಗಳು ತಾವು ಯಾಕೆ ಬಂದಿದ್ದಾರೆ, ಯಾತಕ್ಕೋಸ್ಕರ ಬಂದಿದ್ದಾರೆ, ಯಾರಿಂದ ಬಂದಿದ್ದಾರೆ, ಎಲ್ಲವನ್ನೂ ಕೂಡ ಕೇಳೋಣ. ಇದ್ದಿದ್ದು ಏನಾದ್ರು ಇದ್ದಿದ್ದೇ ಹೇಳ್ಬಿಡೋಣ. ಈಗ ರೀ ನೋಡ್ರಿ ಪ್ರತಿಯೊಬ್ಬ ಎಷ್ಟು ವರ್ಷ ಐತಮ್ಮ ಮದುವೆ ಆಗಿದ್ರು? 10 ವರ್ಷ ಆದ್ಮೇಲೆ ಇವ್ರಿಗೆ ಇದೊಂದು ಸಂತಾನ ಪ್ರಾಪ್ತಿ. ಆರಾಮಾಶ್ ಈಗ ಎಷ್ಟನೇ ಅಮಾಶ್ರಿ ಇದು? ಆರನೇದ್ರಿ. ಹೆಂಗ್ ಬಂದಿರಿ ಬೈಕ್ ಮೇಲೆ? ಬಸ್ಸಿಗೆ ಕೇಳಿಸ್ಕೊಂಡ್ರ ಅವ್ರು ಹೇಳಿದ್ದೇನು ಅಂತ. ಆ ಟ್ರೋಲ್ಗಳ ಮೇಲೆ ಭರವಸೆ ಇಲ್ಲ, ನನಗೆ ಭರವಸೆ ಇರೋದು ಮುತ್ಯಾರ ಮೇಲೆ ಅಂತ. ಯಾದಗಿರಿ ಕಡೆ ಅವ್ರಿ ಯಾದಗಿರಿ ಇಲ್ಲಿ ಬಂದ್ಮೇಲ್ರಿ ಇಲ್ಲಿ ಒಂದ್ ನಮಸ್ತೆ ಬಂದೇವ್ರಿ, 2 ನಮಸ್ತೆ ಸಕ್ಸಸ್ ಆಗಿದೆ.